ಭಾರತ್ ವಂದೇ ಮಾತರಂ. ನೀವು ನೋಡ್ತಿದ್ದೀರಾ ಇನ್ಫಾರ್ಮೇಶನ್ ಪ್ಲಸ್ ಕನ್ನಡಕ್ಕೆ ಸ್ವಾಗತ. ಭಾರತ ವಿಶ್ವ ಚಾಂಪಿಯನ್ ಆದ ಮೇಲೆ ಮೊದಲ ಗೆಲುವು ದಾಖಲಿಸಿದೆ. ಮೊದಲ ಪಂದ್ಯದಲ್ಲಿ 13 ರನ್ಗಳಿಂದ ಸೋತ ಭಾರತ ಎರಡನೇ ಪಂದ್ಯದಲ್ಲಿ 100 ರನ್ಗಳ ಅಂತರದಿಂದ ಜಯ ದಾಖಲಿಸಿದೆ. ಹೀಗಾಗಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದೆ. ವಿಶ್ವಕಪ್ ಗೆದ್ದ ಯಾವುದೇ ಆಟಗಾರರು ಈ ಟೀಮಲ್ಲಿಲ್ಲ. ಇದೊಂದು ಯಂಗ್ ಟೀಮ್ ಇಂಡಿಯನ್ ಅಂತಲೇ ಹೇಳ್ಬಹುದು. ಭಾರತ ಮೊದಲ ಪಂದ್ಯದಲ್ಲಿ ಸೋತು ಕೆಲವು ಟೀಕೆಗಳನ್ನು ಎದುರಿಸಬೇಕಾಗಿ ಬಂತು. ಈ ಆಟಗಾರರಿಗೆ ಜಿಂಬಾಬ್ವೆ ಪ್ರವಾಸ ಒಂದು ಹೊಸ ಅನುಭವನಂತಲೇ ಹೇಳ್ಬೋದು. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಯಾವ ಆಟಗಾರರು ಜಿಂಬಾಬ್ವೆ ಪ್ರವಾಸ ಮಾಡಲಿಲ್ಲ. ಹೀಗಾಗಿ ಅಲ್ಲಿನ ಕಂಡೀಷನ್, ಪಿಚ್ ಸ್ಥಿತಿ ಹಾಗೂ ಮುಂತಾದ ವಿಷಯಗಳೇ ತಿಳಿದಿರುವುದಿಲ್ಲ. ಹೀಗಾಗಿ ಮೊದಲನೇ ಮ್ಯಾಚ್ ಅಲ್ಲಿ ಎಡವಿದ್ದಾರೆ. ಆದರೆ ಎರಡನೇ ಮ್ಯಾಚ್ ಅಲ್ಲಿ ಸ್ಟ್ರಾಂಗ್ ಹಾಗೂ ಅದ್ಭುತ ಕಂಬ್ಯಾಕ್ ಮಾಡಿದ್ದಾರೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿತು. ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಬೇಗನೆ ಔಟ್ ಆಗಿದ್ದರಿಂದ ಓಪನಿಂಗ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಹಾಗೂ ಒನ್ ಡೌನ್ ಬ್ಯಾಟ್ಸ್ಮನ್ ಋತುರಾಜ್ ಗಾಯಕ್ವಾಡ್ ಅದ್ಭುತ ಆಟ ನೀಡಿದ್ದಾರೆ. ಅಭಿಷೇಕ್ ಶರ್ಮಾ 47 ಎಸೆತಗಳಲ್ಲಿ 100 ರನ್ ಗಳಿಸಿದರು. ಇದು ಅವರ ಅಂತಾರಾಷ್ಟ್ರೀಯ ಎರಡನೇ ಪಂದ್ಯ ಹಾಗೂ ಮೊದಲನೇ ಪಂದ್ಯದಲ್ಲಿ ಅವರು 0 ಗಳಿಸಿದ್ರು ಹಾಗೂ ಎರಡನೇ ಪಂದ್ಯದಲ್ಲಿ ಶತಕ ಗಳಿಸುವ ಮೂಲಕ ಒಂದು ಬಿಸಿಸಿಐಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸಿದ್ದಾರೆ. ಇದರಲ್ಲಿ ಅವರು 7 ಬೌಂಡ್ರಿಗಳನ್ನು ಹೊಡೆದ್ರು ಹಾಗೂ 8 ಸಿಕ್ಸರ್ಗಳಿದ್ದು. ಈ ಪಂದ್ಯದಲ್ಲಿ ಋತುರಾಜ್ ಗಾಯಕ್ವಾಡ್ ಅದ್ಭುತವಾಗಿ ಇನ್ನಿಂಗ್ಸ್ ಆಡಿದರು. ಅವರು 47 ಎಸೆತಗಳಲ್ಲಿ 77 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡಿದರು. ಇದರಲ್ಲಿ 11 ಬೌಂಡರಿ ಹಾಗೂ 1 ಸಿಕ್ಸರ್ ಕೂಡ ಇತ್ತು. ಇದೇ ರೀತಿ ರಿಂಕು ಸಿಂಗ್ ಕೂಡ ಹಿಂದಿನ ಪಂದ್ಯದಲ್ಲಿ 0ದಲ್ಲಿ ಔಟ್ ಆಗಿದ್ದ ರಿಂಕು ಸಿಂಗ್ ಈ ಇನ್ನಿಂಗ್ಸ್ ಅಲ್ಲಿ ಸ್ಫೋಟಕವಾಗಿ ಆಡಿದ್ದಾರೆ. ಕೇವಲ 22 ಎಸೆತಗಳಲ್ಲಿ 2 ಬೌಂಡರಿ ಹಾಗೂ 5 ಸಿಕ್ಸರ್ಗಳ ಸಹಾಯದಿಂದ 48 ರನ್ ಬಾರಿಸಿದರು. ಒಂದೆರಡು ಎಸೆತ ಸಿಕ್ಕಿದ್ರೆ ಅವರು ಕೂಡ ಹಾಫ್ ಸೆಂಚುರಿ ಆಗ್ತಿತ್ತು. ಇನ್ನು ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಜಿಂಬಾಬ್ವೆ ಬೆನ್ನೆಟ್ ಸ್ವಲ್ಪ ಪ್ರತಿರೋಧ ತೋರಿಸಿದ್ರು. ಅವರು ಔಟ್ ಆಗುವ ಮೂಲಕ ಜಿಂಬಾಬ್ವೆ ಆಸೆ ಕೂಡ ಹೋಯಿತು. ಅಂತಿಮವಾಗಿ ಜಿಂಬಾಬ್ವೆ 18.4 ಓವರ್ಗಳಲ್ಲಿ 134 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಪಂದ್ಯದಲ್ಲಿ ಆವೇಶ್ ಖಾನ್, ಮುಕೇಶ್ ಕುಮಾರ್ 3 ವಿಕೆಟ್ ತೆಗೆದುಕೊಂಡ್ರೆ ಹಾಗೂ ರವಿ ಬಿಷ್ಣೋಯ್ 4 ಓವರ್ಗಳಲ್ಲಿ 11 ರನ್ ನೀಡಿ 2 ವಿಕೆಟ್ ಪಡೆದರು. ಇನ್ನು ವಾಷಿಂಗ್ಟನ್ ಸುಂದರ್ ಕೂಡ 1 ವಿಕೆಟ್ ಪಡೆದರು. ಟೀಮ್ ಇಂಡಿಯಾ ಅಂತಿಮವಾಗಿ 100 ರನ್ಗಳಿಂದ ಗೆದ್ದಿತ್ತು. 5 ಪಂದ್ಯಗಳ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿದೆ. ಇನ್ನು 3ನೇ ಪಂದ್ಯ ಜುಲೈ 10ರಂದು ನಡೆಯಲಿದೆ. ಇದರಲ್ಲಿ ಮೇನ್ ಹೈಲೈಟ್ ಆಗಿದೆ ಅಭಿಷೇಕ್ ಶರ್ಮಾ, ಋತುರಾಜ್ ಗಾಯಕ್ವಾಡ್, ರಿಂಕು ಸಿಂಗ್. ಅಭಿಷೇಕ್ ಶರ್ಮಾ ಫೇರ್ಲೆಸ್ ಆಗಿ ಆಡಿದ್ದಾರೆ. ಸೆಂಚುರಿಗೆ 18 ರನ್ಗಳ ಅವಶ್ಯಕತೆ ಇದ್ದಾಗ 3 ಸಿಕ್ಸರ್ ಸಿಡಿಸಿ ಸೆಲ್ಫ್ಲೆಸ್ ಆಗಿ ಸೆಂಚುರಿ ಹೊಡೆದರು. ರೋಹಿತ್ ಶರ್ಮಾ ಯಾವ ರೀತಿ ಸ್ಫೋಟಕ ಆಡ್ತಾರೋ ಅದೇ ರೀತಿ ಅಭಿಷೇಕ್ ಶರ್ಮಾ ಕೂಡ ಆಡಿದ್ದಾರೆ. ಇನ್ನು ಕೊಹ್ಲಿ ಯಾವ ರೀತಿ ಆಡ್ತಾರೆ ಅಂದ್ರೆ 1 ವಿಕೆಟ್ ಹೋದ ನಂತರ ಸ್ಲೋ ಆಗಿ ಆಡ್ತಾರೆ. ಸ್ಟಾರ್ಟಿಂಗ್ ಸ್ಲೋ ಆಡಿ ನಂತರ ಎಕ್ಸಲೇಟರ್ ಮಾಡ್ತಾರೆ. ಅದೇ ರೀತಿ ಋತುರಾಜ್ ಗಾಯಕ್ವಾಡ್ ಅದೇ ರೀತಿ ಆಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಆಡಿ ನಂತರ ಉತ್ತಮವಾಗಿ ಆಡಿದ್ರು. ಇನ್ನು ರಿಂಕು ಸಿಂಗ್ ಅಂತಿಮವಾಗಿ ಬಂದು ಫಿನಿಶ್ ಮಾಡಿದ್ರು.